ಆಗಿದೆ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಹೇಳ್ತಾನೆ ಇದೆ. ಬಿಜೆಪಿ ಕೂಡ ಈ ಬೆಲೆ ಏರಿಕೆ ವಿರುದ್ಧ, ದರ ಏರಿಕೆ ವಿರುದ್ಧ ಹೋರಾಟವನ್ನ ಹಮ್ಮಿಕೊಳ್ತಾ ಇದೆ. ಇವತ್ತು ಮಧ್ಯರಾತ್ರಿಯಿಂದ ಮತ್ತೊಂದು ಬರೆ ಜನಕ್ಕೆ, ಮತ್ತೊಂದು ದರ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಡೀಸೆಲ್ ದರ ಜಾಸ್ತಿ ಆಗತ್ತೆ, ಜನಸಾಮಾನ್ಯರು ಬಳಸುವಂತಹ ಡೀಸೆಲ್ ದರ ಜಾಸ್ತಿ ಆಗತ್ತೆ. ಸೊ ಜನಸಾಮಾನ್ಯರ ಜೀವನ ಮತ್ತಷ್ಟು ಇನ್ನಷ್ಟು ದುಸ್ತರ. ನೂತನ ದರ ಹೈ ಸ್ಪೀಡ್ ಡೀಸೆಲ್ಗೆ ಅಪ್ಲೈ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಮಧ್ಯರಾತ್ರಿಯಿಂದಾನೇ ಈ ನೂತನ ದರ ಜಾರಿಗೆ ಬರುತ್ತೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಈಗ ಡೀಸೆಲ್ ಅನ್ನ ₹2 ಜಾಸ್ತಿ ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಜನರ ಜೀವನದ ಮೇಲೆ ಬರೆ ಹಾಕ್ತಾ ಇದೆ ಸರ್ಕಾರ. ಯಾಕೆ ಸರ್ಕಾರದ ಖಜಾನೆ ಬರಿದಾಗಿದೆಯಾ? ಸರ್ಕಾರ ದಿವಾಳಿ ಆಗ್ತಾ ಇದೆಯಾ ಫೈನಾನ್ಷಿಯಲಿ? ಶ್ರೀಲಕ್ಷ್ಮಿ, ರಾಜ್ಯ ಸರ್ಕಾರ ಮತ್ತೊಂದು ಜನಸಾಮಾನ್ಯ ಮೇಲೆ ಬರೆಯನ್ನು ಎಳೆದಿರುವಂತದ್ದು. ಡೀಸೆಲ್ ಮೇಲೆ ಮಾರಾಟ ತೆರಿಗೆ ದರವನ್ನ ಏರಿಸುವ ಮೂಲಕ, ಮಾರಾಟ ತೆರಿಗೆಯನ್ನ ಏರಿಸುವ ಮೂಲಕ ಜನರಿಗೆ ಶಾಕ್ ಅನ್ನು ಕೊಟ್ಟಿರುವಂತದ್ದು. 18.44 ಇದ್ದಂತ ಮಾರಾಟ ತೆರಿಗೆ ದರವನ್ನ ಈಗ 21.17ರಷ್ಟು ಏರಿಕೆ ಮಾಡುವ ಮೂಲಕ ಹೈ ಸ್ಪೀಡ್ ಡೀಸೆಲ್ ದರವನ್ನ ಸುಮಾರು ₹2 ಈಗ ದರ ಏರಿಕೆ ಆಗಿರುವಂತದ್ದು. ನಾಳೆ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವಂತಹ ಬೆನ್ನಲ್ಲೇ ಕೂಡ ಈಗ ಮತ್ತೊಮ್ಮೆ ಡೀಸೆಲ್ ದರ ಏರಿಕೆ ಮಾಡಿರುವುದೇನಿದೆ, ಇದು ಜನರಿಗೆ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಒಂದು ಅಂದ್ರೆ ಎಲ್ಲಾ ಡೀಸೆಲ್ ದರ ಮೇಲೆ ಕೂಡ ಆಗಿಲ್ಲ. ಹೈ ಸ್ಪೀಡ್ ಡೀಸೆಲ್ ತೆರಿಗೆ, ಹೈ ಸ್ಪೀಡ್ ಡೀಸೆಲ್ ಮೇಲೆ ಈಗ ₹2 ಡೀಸೆಲ್ ಹೆಚ್ಚಾಗಿರುವಂತದ್ದು. ಇದು ಜನಸಾಮಾನ್ಯರ ಜೇಬಿಗೆ ಮತ್ತಷ್ಟು ಕತ್ತರಿಯನ್ನು ಹಾಕಿರುವಂತದ್ದು, ಜನಸಾಮಾನ್ಯರ ಜೇಬಿಗೆ ಮತ್ತಷ್ಟು ದುಬಾರಿ ಆಗಿರುವಂತದ್ದು. ಈಗ ತಾನೀಗ ಏನು ಕರ್ನಾಟಕ ರಾಜ್ಯ ಪತ್ರ ಈ ಒಂದು ಅಧಿಸೂಚನೆ ಹೊರಡಿಸಿರುವಂತದ್ದು. ಇದರಲ್ಲಿ HSD ದರ ಅಂದ್ರೆ ಹೈ ಸ್ಪೀಡ್ ಡೀಸೆಲ್ ದರವನ್ನ, ಮಾರಾಟ ತೆರಿಗೆ ದರವನ್ನು ಏರಿಸುವ ಮೂಲಕ ಸುಮಾರು ₹2 ಹೆಚ್ಚಳ ಆಗಿರುವಂತದ್ದು. ಸರ್ಕಾರ ಬಂದಾಗಿನಿಂದ ಶ್ರೀಲಕ್ಷ್ಮಿ, ದರ ತೆರಿಗೆ ಮೊದಲು ಬಂದ ಕೂಡಲೇ ಕೂಡ ಪೆಟ್ರೋಲ್ ಡೀಸೆಲ್ ಏನು ದರವನ್ನ ಏರಿಕೆ ಮಾಡ್ತು ಟ್ಯಾಕ್ಸ್ ಹಾಕುವ ಮೂಲಕ. ಅದಾದ ನಂತರ ನೀರಿನ ದರ ಏರಿಕೆ ಮಾಡಿರುವಂತದ್ದು, ಹಾಲಿನ ದರ ಏರಿಕೆ ಮಾಡಿರುವಂತದ್ದು. ಈಗ ಮಾರಾಟ ದರ ತೆರಿಗೆ ಏರಿಕೆ ಮಾಡುವ ಮೂಲಕ ₹2 ಹೆಚ್ಚಳ ಮಾಡಿರುವಂತದ್ದು. ಇದನ್ನ ಸರ್ಕಾರ ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ ಅನ್ನೋದು, ಜೊತೆಗೆ ನಾಳೆ ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆ ಏರಿಕೆ ಬೆನ್ನಲ್ಲೂ ಕೂಡ ಈಗ ಸರ್ಕಾರ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಸಂದೇಶ ರವಾನೆ ಮಾಡಿದ್ಯಾ. ಜನರಿಗೆ ಮತ್ತಷ್ಟು ದುಬಾರಿ ಆಗುವಂತ ರೀತಿಯಲ್ಲಿ ಕೂಡ ಈ ಡೀಸೆಲ್ ದರವನ್ನು ಏರಿಕೆ ಮಾಡಿರುವಂತದ್ದು. ಇದನ್ನ ಹಣಕಾಸು ಸಚಿವರಾಗಿರುವಂತಹ ಮುಖ್ಯಮಂತ್ರಿ ಅಥವಾ ಸರ್ಕಾರ ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ಜೂನ್ 2024ಕ್ಕೆ ವಿಜಯ್ ಈ ದರಗಳನ್ನ ಹೆಚ್ಚಿಸಲಾಗಿತ್ತು, ಪೆಟ್ರೋಲ್ ಡೀಸೆಲ್ ದರಗಳನ್ನ. ಸೊ ಸೆಸ್ ಅನ್ನ ಕೂಡ ಆಗ್ಲೂ ಕೂಡ ಹೆಚ್ಚಳ ಮಾಡಲಾಗಿತ್ತು. ಈಗ ಮತ್ತೆ ಇಷ್ಟು ಬೇಗನೆ ಮತ್ತೆ ಈ ದರಗಳನ್ನ ಹೆಚ್ಚಳ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ಬೇರೆ ಎಲ್ಲಾ ವಸ್ತುಗಳ ದರ ಹೆಚ್ಚಳ ಆಗ್ತಾ ಇರೋ ಹಿನ್ನೆಲೆಯಲ್ಲಿ. ಸೊ ಯಾಕೆ ಹಿಂಗ್ ಆಗ್ತಾ ಇದೆ? ಸರ್ಕಾರ ಆದಾಯ ಕ್ರೋಢೀಕರಣ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ಎಡವಿದ್ಯಾ? ಎಲ್ಲೋ ಒಂದ್ ಕಡೆ ಸಂಪನ್ಮೂಲ ಕ್ರೋಢೀಕರಣ ಮಾಡಿಕೊಳ್ಳುವಲ್ಲಿ ಎಡವಿದ್ಯಾ? ಸರ್ಕಾರದ ಬೊಕ್ಕಸಕ್ಕೆ ಹಣ ಬರ್ತಾ ಇಲ್ವಾ? ಯಾಕೆ ಪ್ರತಿಯೊಂದರ ದರ ಕೂಡ ಜಾಸ್ತಿ ಆಗ್ತಾ ಇದೆ? ರೈಟ್, ಅಪ್ಡೇಟ್ ಬ್ರೇಕಿಂಗ್ ಬಂದಿದೆ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ವಿಜಯ್. ಜೂನ್ 2024ಕ್ಕೆ ರಾಜ್ಯ ಸರ್ಕಾರ ₹3 ಹೆಚ್ಚಳ ಮಾಡಿತ್ತು, ಪೆಟ್ರೋಲ್ ಡೀಸೆಲ್ ಸೆಸ್ ಹೆಚ್ಚಳ ಮಾಡಿತ್ತು. ಸೊ ಈಗ ಮತ್ತೊಮ್ಮೆ ಹೈ ಸ್ಪೀಡ್ ಡೀಸೆಲ್ಗೆ ತೆರಿಗೆಯನ್ನ ಏರಿಕೆ ಮಾಡಲಾಗಿದೆ. ಯಾಕೆ ಮತ್ತೆ ತೆರಿಗೆಯನ್ನ ಏರಿಕೆ ಮಾಡಲಾಯಿತು ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಎರಡಕ್ಕೂ ಕೂಡ ಈ ಹಿಂದೆ ಸೆಸ್ ಅನ್ನ ಹೆಚ್ಚಳ ಮಾಡಿತ್ತು. ಈಗ ಹೈ ಸ್ಪೀಡ್ ಡೀಸೆಲ್ಗೆ ತೆರಿಗೆ ಏರಿಕೆ ಮಾಡ್ತಾ ಇದೆ ಸರ್ಕಾರ. ಯಾಕೆ ಹೆಚ್ಚಿನ ತೆರಿಗೆ ಸಂಗ್ರಹ ಆಗ್ತಾ ಇಲ್ವಾ? ರಾಜ್ಯ ಸರ್ಕಾರ ಈಗ ಬೇರೆ ಬೇರೆ ಸ್ಟೇಟ್ ಅಲ್ಲಿ ನೋಡಿದ್ರೆ ಅದು ಹೈ ಸ್ಪೀಡ್ ಡೀಸೆಲ್ ಇರ್ಬೋದು ಅಥವಾ ನಾರ್ಮಲ್ ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ರೇಟ್ ವೇರಿಯೇಷನ್ ಇದೆ. ಕೆಲವು ರಾಜ್ಯಗಳಲ್ಲಿ ಕಡಿಮೆ ಇದೆ. ಯಾಕೆ ಕರ್ನಾಟಕದಲ್ಲಿ ಇಷ್ಟು ಜಾಸ್ತಿ ತೆರಿಗೆ? ಯಾಕೆ ಜಾಸ್ತಿ? ಲೆಟ್ಸ್ ಗೋ ಬ್ಯಾಕ್ ಟು ವಿಜಯ್. ವಿಜಯ್, ಕರ್ನಾಟಕದಲ್ಲಿ ಯಾಕೆ ಈ ರೀತಿ ತೆರಿಗೆ ಹೆಚ್ಚಳ ಆಗ್ತಾ ಇದೆ? ಯಾಕೆ ತೆರಿಗೆ ಮೇಲೆ ತೆರಿಗೆ ಬರೆಯನ್ನ ಜನಕ್ಕೆ ಹಾಕ್ತಾ ಇದೆ ಸರ್ಕಾರ? ಶ್ರೀಲಕ್ಷ್ಮಿ, ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆಯಾ ಅನ್ನುವಂಥದ್ದು, ಜೊತೆಗೆ ಈಗ 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 ಆಲ್ರೆಡಿ ಹಲವು ದರಗಳನ್ನ ಏರಿಕೆ ಮಾಡೋ, ಪೆಟ್ರೋಲ್ ಡೀಸೆಲ್ ದರ ತೆರಿಗೆ, ಕಸದ ಮೇಲಿನ ಸೆಸ್ಸು, ಒಂದ್ ಕಡೆ ನೀರಿನ ಮೇಲಿನ ತೆರಿಗೆ ಹಾಕಿರುವಂತದ್ದು, ಮತ್ತೊಂದ್ ಕಡೆ ಏನು ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿರುವಂತದ್ದು, ನೋಂದಣಿಗಳ ಶುಲ್ಕ ಜಾಸ್ತಿ ಮಾಡಿರುವಂತದ್ದು, ಇವೆಲ್ಲವೂ ಕೂಡ ತೆರಿಗೆ ಜಾಸ್ತಿ ಮಾಡಿರುವಂತದ್ದು ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆಯಾ?
ಅಥವಾ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಕ್ಕೆ ಆಗ್ತಾ ಇಲ್ಲ ಅಂತ. ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಕ್ಕೆ ಆಗ್ತಾ ಇಲ್ಲ ಅಂದ್ರೂ ಕೂಡ ಅಷ್ಟೊಂದು ಏನ್ ಗ್ಯಾರಂಟಿ ಯೋಜನೆಗೆ ಎಷ್ಟೊಂದು ಹಣ ಖರ್ಚಾಗುತ್ತೆ ಅದಕ್ಕಿಂತ ಹೆಚ್ಚು ಈ ಟ್ಯಾಕ್ಸ್ ಗಳಿಂದ ಕೂಡ ಬರ್ತಾ ಇರುವಂತದ್ದು. ಅಂದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎತ್ತ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರ ಪ್ರಶ್ನೆ, ಪ್ರತಿಪಕ್ಷ ಪ್ರಶ್ನೆ ಆಗಿರುವಂತದ್ದು. ಮತ್ತು ಈಗ ತೆರಿಗೆ ಏನು ಜಾಸ್ತಿ ಮಾಡುವ ಮೂಲಕ ನಾಳೆ ಖಂಡಿತವಾಗ್ಲೂ ಕೂಡ ಇದೇ ಆನ್ಸರ್ ಬರುತ್ತೆ ಸರ್ಕಾರದಿಂದ. ಏನ್ ಆನ್ಸರ್ ಬರುತ್ತೆ? ಅಕ್ಕಪಕ್ಕದ ರಾಜ್ಯಗಳಲ್ಲಿ ತಮಿಳುನಾಡು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಮತ್ತೊಂದ್ ಕಡೆ ಏನ್ ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಇಲ್ಲೆಲ್ಲವೂ ಕೂಡ ನಮ್ಮ ಮೇಲೆ ಇರುವಂತಹ ಡೀಸೆಲ್ ಮತ್ತು ಪೆಟ್ರೋಲ್ ಕಡಿಮೆ ಅಂದ್ರೆ ಜಾಸ್ತಿ ಇದೆ ಅಂತ ಹೇಳುವ ಮೂಲಕ ಸಬೂಬು ಅಥವಾ ಅದರ ಸಮರ್ಥನೆ ಕೊಡುವಂತಹ ನಾಳೆ ಇದೇ ಸಿದ್ಧ ಉತ್ತರ ಇರುತ್ತೆ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕಡಿಮೆ ಇದೆ ಅಂತ ಪ್ರಶ್ನೆ ಬಂದಿರುವಂತದ್ದು. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಎಷ್ಟಿದೆ, ಕಡಿಮೆ ಇದೆ, ಜಾಸ್ತಿ ಇದೆ ಅಂತಲ್ಲ. ನಮ್ಮ ರಾಜ್ಯದಲ್ಲಿ ಯಾಕೆ ಜಾಸ್ತಿ ಈ ರೀತಿ ತೆರಿಗೆ ಆಗ್ತಾ ಇದ್ದಾರೆ ಅಂದ್ರೆ ಏನು ದರ ಏರಿಕೆ ಆಗಿದೆ ಅಂತ. ಯಾಕೆ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀಲಕ್ಷ್ಮಿ ಬೆಲೆ ಏರಿಕೆಯ ವಿರುದ್ಧ ಅದು ಯಾವುದೇ ಪಕ್ಷ ಇರಲಿ, ಬೆಲೆ ಏರಿಕೆ ಮಾಡಿದ್ರೆ ಜನಸಾಮಾನ್ಯರಿಗೆ ಅದರ ಬಿಸಿ ತಟ್ಟುವಂಥದ್ದು, ಅದರ ಹೊರೆ ಆಗುವಂಥದ್ದು, ಅದು ಯಾರೇ ಮಾಡಿದ್ರು ಕೂಡ ಅದು ಜನರ ಆಕ್ರೋಶಕ್ಕೆ ಗುರಿ ಆಗುವಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬೆಲೆ ಏರಿಕೆಯ ವಿರುದ್ಧ ಕೂಡ ಮಾತಾಡಿದಂತ ಕಾಂಗ್ರೆಸ್ ಅದನ್ನ ಪ್ರತಿಭಟಿಸಿ ಅದನ್ನ ಖಂಡಿಸಿ ಬೆಲೆ ಏರಿಕೆ ಸಂಬಂಧಪಟ್ಟಂತೆ ವಿಜಯ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೇಂದ್ರದಿಂದ. ಹಾಗಾದ್ರೆ ಅಂತ ಪ್ರಶ್ನೆ ಹೇಳ್ತಾನೆ ಇದೆ. ಬಿಜೆಪಿ ಕೂಡ ಈ ಬೆಲೆ ಏರಿಕೆ ವಿರುದ್ಧ, ದರ ಏರಿಕೆ ವಿರುದ್ಧ ಹೋರಾಟವನ್ನ ಹಮ್ಮಿಕೊಳ್ತಾ ಇದೆ. ಇವತ್ತು ಮಧ್ಯರಾತ್ರಿಯಿಂದ ಮತ್ತೊಂದು ಬರೆ ಜನಕ್ಕೆ ಮತ್ತೊಂದು ದರ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಡೀಸೆಲ್ ದರ ಜಾಸ್ತಿ ಆಗತ್ತೆ, ಜನಸಾಮಾನ್ಯರು ಬಳಸುವಂತಹ ಡೀಸೆಲ್ ದರ ಜಾಸ್ತಿ ಆಗತ್ತೆ. ಸೊ ಜನಸಾಮಾನ್ಯರ ಜೀವನ ಮತ್ತಷ್ಟು ಇನ್ನಷ್ಟು ದುಸ್ತರ. ನೂತನ ದರ ಹೈ ಸ್ಪೀಡ್ ಡೀಸೆಲ್ಗೆ ಅಪ್ಲೈ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಮಧ್ಯರಾತ್ರಿಯಿಂದಾನೇ ಈ ನೂತನ ದರ ಜಾರಿಗೆ ಬರುತ್ತೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಾಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಈಗ ಡೀಸೆಲ್ ಅನ್ನ ₹2 ಜಾಸ್ತಿ ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಜನರ ಜೀವನದ ಮೇಲೆ ಬರೆ ಹಾಕ್ತಾ ಇದೆ ಸರ್ಕಾರ. ಯಾಕೆ ಸರ್ಕಾರದ ಖಜಾನೆ ಬರಿದಾಗಿದೆಯಾ? ಸರ್ಕಾರ ದಿವಾಳಿ ಆಗ್ತಾ ಇದೆಯಾ ಫೈನಾನ್ಷಿಯಲಿ? ಶ್ರೀಲಕ್ಷ್ಮಿ, ರಾಜ್ಯ ಸರ್ಕಾರ ಮತ್ತೊಂದು ಜನಸಾಮಾನ್ಯ ಮೇಲೆ ಬರೆಯನ್ನು ಹಿಡಿದಿರುವಂತದ್ದು. ಡೀಸೆಲ್ ಮೇಲೆ ಮಾರಾಟ ತೆರಿಗೆ ದರವನ್ನ ಏರಿಸುವ ಮೂಲಕ, ಮಾರಾಟ ತೆರಿಗೆಯನ್ನ ಏರಿಸುವ ಮೂಲಕ ಜನರಿಗೆ ಶಾಕ್ ಅನ್ನು ಕೊಟ್ಟಿರುವಂತದ್ದು. 18.44 ಇದ್ದಂತ ಮಾರಾಟ ತೆರಿಗೆ ದರವನ್ನ ಈಗ 21.17 ಏರಿಕೆ ಮಾಡುವ ಮೂಲಕ